ध्रुवन्ते राजा वरुणो ध्रुवन्देवो बृहस्पतिः ध्रुवन्त इंद्रश्चाग्निश्च राष्ट्रं धारयतां ध्रुवम्. ಕನ್ಯಾ ಮಾತಾಪಿತೃಗಳು ಸ್ವರ್ಗಸ್ಥರಾಗಿರುವುದರಿಂದ ಚಿಕ್ಕಪ್ಪ ಚಿಕ್ಕಮ್ಮಂದಿರು ತಾಂಬೂಲ ಸ್ವೀಕಾರ ಮಾಡಬಹುದು. ವಾಚಾ ದತ್ತ ಮಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತಾ ತ್ವಯಾ ಕನ್ಯಾವಲೋಕನ ವಿಧೋ ನಿಶ್ಚಿತಸ್ವಂ ಸುಖೀ ಭವ. ಮಾವನ್ನ ಮದುವೆ ಆಗೋಕೆ ನನಗಿಷ್ಟ ಇಲ್ಲ. ಯಾಕೆ? ಶಾಂತಿಗೆ ನೀನು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಅತ್ತೆ ಅಲ್ಲಿಗೆ ಹೋಗಿ ಶಾಂತಿ ನನ್ನ ಮಗನ್ನ ಮದುವೆ ಆಗಬಾರದು ಅಂತ ಆಜ್ಞೆ ಮಾಡಿದ್ದಾರೆ. ನಿನ್ನಂತ ಹೆಣ್ಣನ್ನ ಮದುವೆ ಮಾಡ್ಕೊಂಡ್ರೆ ನಮ್ಮ ಮನೆ ಗೌರವ ಬೀದಿ ಪಾಲಾಗತ್ತೆ ಅಂತ ಹೇಳಿದ್ದಾರೆ. ನೀವು ಅಂದ್ರೆ ಶಾಂತಿ ಪ್ರಾಣ ಸರ್. ಯಾಕೋ ಬಂಡ ಧೈರ್ಯದಲ್ಲಿ ಹೀಗೆ ಹೇಳಿದಾಳೆ. ಬೇಗ ಹೊರಡು ಮಾವ. ನಿಜವಾಗ್ಲೂ ಶಾಂತಿಗೆ ನಾನು ಅಂದ್ರೆ ಅಷ್ಟೊಂದು ಪ್ರೀತಿನ? ಹೌದು ಮಾವ. ಥ್ಯಾಂಕ್ ಯು ವೆರಿ ಮಚ್. ಯಾಕೋ ಹೋಗ್ತಾ ಇದ್ದಾರೆ ಡ್ಯಾಡಿ, ಬೇಗ ಬನ್ನಿ ಡ್ಯಾಡಿ. ಮಮ್ಮಿನ ಹೋಗ್ಬೇಡಿ ಅಂತ ಹೇಳಿ ಡ್ಯಾಡಿ. ನಾನು ಹೋಗ್ತಿದ್ದೀನಿ, ನೀವು ಹಾಸ್ಟೆಲ್ಗೆ ಹೋಗಿ ಅಂದ್ರು. ಆದ್ರೂ ನಾವು ಹಾಸ್ಟೆಲ್ಗೆ ಹೋಗದೆ ಇಲ್ಲಿಗೆ ಬಂದ್ವಿ. ಬನ್ನಿ ಡ್ಯಾಡಿ. ಯಾರೋ ನಿಮ್ಮನ್ನ ಒಳಗಡೆ ಬಿಟ್ಟಿದ್ದು? ಯಾರು ನಿಮಗೆ ಡ್ಯಾಡಿ? ಕಾರ್ಪೊರೇಷನ್ ತೊಟ್ಟಿಲಿ ಹುಟ್ಟಿರೋ ಪ್ರತಿಯೊಬ್ಬನ ಒಳಗಡೆ ಬಂದ್ಬಿಡದ? ಯಾರೋ ಕಾರ್ಪೊರೇಷನ್ ತೊಟ್ಟಿಲಿ ಹುಟ್ಟಿದ್ರು? ನಿನ್ನಂತ ಕೊಬ್ಬದ ಗೋಳಿಗಳು ಬೀದಿ ಬೀದಿ ಅಲಿತಾ ಇದ್ರೆ ಪ್ರತಿದಿನ ಕಸ ತೊಟ್ಟಿಲಿ ಗರ್ಭಪಿಂಡಗಳು ಸಿಗ್ತಾನೆ ಇರ್ತವೆ. ಆನಂದ್, ತಂದೆ ಜೊತೆಲಿ ಮಾತಾಡೋ ರೀತಿನಪ್ಪ ಇದು? ಯಾರಮ್ಮ ತಂದೆ? ಬೀದಿಗೊಂದು ಸಂಸಾರ ಬೆಳೆಸ್ತಾರೋ ಈ ವ್ಯಕ್ತಿನ? ವರ್ಷಕ್ಕೊಂದ್ ಸಲನ ಬದಲಾಯಿಸಿ ಮೋಜ್ ಮಾಡಿ ಅವ್ರಿಗೆ ಹುಟ್ಟಿದ ಮಕ್ಕಳನ್ನ ಅನಾಥಾಶ್ರಮಕ್ಕೆ ದಾನ ಮಾಡೋ ಈ ಕರುಣಾಮೂರ್ತಿನ? ಪ್ರಪಂಚದಲ್ಲಿ ಕೋಟಿ ಅಂತ ಅನಾಥ ಮಕ್ಕಳಿರುವಾಗ ಇವ್ರ ಮೇಲೆ ಮಾತ್ರ ನಿನಗೆ ಯಾಕೆ ಇಷ್ಟೊಂದು ಮಮಕಾರ ಅಂತ ಕೇಳಿದಾಗ ನಾನು ನಿನಗೇನು ಉತ್ತರ ಹೇಳಕ್ಕಾಗಲಿಲ್ಲ. ಯಾಕೆ ಗೊತ್ತಾ? ನಿನಗೆ ನಿಜ ಏನಂತ ಗೊತ್ತಾದ್ರೆ ಎಲ್ಲಿ ನನ್ನಿಂದ ದೂರ ಆಗಿ ನಾನು ಅನಾಥ ಹೋಗ್ತೀನಿ ಅನ್ನೋ ಭಯದಿಂದ. ಅಮ್ಮ, ಈ ಮಕ್ಕಳು ಯಾರು ಗೊತ್ತಾ? ಒಂದು ಅಮಾಯಕ ಹೆಣ್ಣಿನ ಜೊತೆ ನಿನ್ ಗಂಡ ನಡೆಸ ಸರ್ಸಕ್ಕೆ ಸಾಕ್ಷಿ. ಇವ್ರು ಯಾರಂತ ನಿನ್ ಗೊತ್ತಿಲ್ವಾ? ಇವ್ರ ಮೇಲೆ ಪ್ರಮಾಣ ಮಾಡಿ ಹೇಳು. ಈ ಪಾಪದ ಕುಡಿಗಳು ಹುಟ್ಟಕ್ಕೆ ನೀನೇ ಕಾರಣ ಅಂತ ಹೇಳು. ತಾಲಿ ಕಟ್ಟಿ ಸಂಸಾರ ನಡೆಸಿದಂತ ಮೋಸ ಮಾಡಿ ಮೋಜ್ ಮಾಡಿದ್ರೆ ಹೇಳು. ಕಮ್ ಆನ್, ಸ್ಪೀಕ್ ಔಟ್. ಈಗ ಹೇಳಮ್ಮ, ನಿನ್ ಗಂಡನ್ ಹುಟ್ಟಿದ ಮಕ್ಕಳನ್ನ ತನ್ನ ಮಕ್ಕಳ ತರ ಬೆಳೆಸ್ತಾರೋ ಶಾಂತಿ ಬಜಾರಿ ಹೆಣ್ಣ? ಅವಳನ್ನ ಮದುವೆ ಆದ್ರೆ ನಮ್ಮ ಮನೆ ಗಣತೆ ಗೌರವ ಬೀದಿ ಪಾಲಾಗುತ್ತಾ? ಹೇಳಮ್ಮ. ಈ ವಿಷಯ ಏನಾದ್ರೂ ಶಾಂತಿ ಗೊತ್ತೇನಪ್ಪ? ಗೊತ್ತಮ್ಮ. ಪಾಪ, ಆ ಮುಗ್ಧ ಹುಡುಗಿ ಮನಸ್ಸನ್ನ ನಾನು ತುಂಬಾ ನೋಯಿಸ್ಬಿಟ್ಟೆ. ಈ ಮನೆಗೆ ಸೊಸೆಯಾಗಿ ಬರೋ ಯೋಗ್ಯತೆನೆ ನಿನಗಿಲ್ಲ ಅಂತೆಲ್ಲ ಮಾತಾಡ್ಬಿಟ್ಟೆ. ಆ ಮಾತಿಗೆ ಏನಾದ್ರೂ ಅವಳು ಎದುರಾಗಿ ನಿನ್ ಗಂಡನಿಗಿಂತ ಕೀಳಲ್ಲ ನನ್ ಬಾಳು ಅಂತ ಒಂದು ಮಾತು ಹೇಳಿದ್ರೆ ನಾನ್ ಬಾಯಿ ಮುಚ್ಕೊಂಡು ಬರ್ಬೇಕಾಗಿತ್ತು. ಅಯ್ಯೋ, ನಾನು ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಆನಂದ್, ಅವಳೆಲ್ಲೇ ಇದ್ರು ಹುಡುಗಿ ಕರ್ಕೊಂಡ್ ಬಾ. ಈ ಮನೆಗೆ ಸೊಸೆಯಾಗಿ ಬರೋ ಅರ್ಹತೆ ಶಾಂತಿ ಒಬ್ಬಳಿಗೆ ಇರೋದು. ಬೇಗ ಹೊರಡಪ್ಪ, ಬೇಗ ಹೋಗು. ನನ್ನ ಕ್ಷಮಿಸು ಶಾಂತಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನನ್ನ ತಪ್ಪೇನು ಅಂತ ನನ್ ಚೆನ್ನಾಗಿ ಅರ್ಥ ಆಗಿದೆ. ಅದಕ್ಕೆ ನಾನು ತಾಳಿ ಕಟ್ಟಿ ಈ ಸಮಾಜ ನಿನ್ನ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ. ನೋಡಮ್ಮ ಶಾಂತಿ, ನಮ್ಮ ಮಾನ ಮರ್ಯಾದೆನ ಕಾಪಾಡೋದಕ್ಕೆ ಬಂದಿದ್ದಾರೆ, ನಿರಾಕರಿಸ್ಬೇಡಮ್ಮ. ದಯವಿಟ್ಟು ನನ್ನ ಮಾತು ಕೇಳು. ನಿನ್ನ ಮದುವೆ ಆಗಿ 4 ಜನ ನಿನ್ನ ಶೀಲವಂತಿ ಅಂತ ಹೊಗಳ್ಬೇಕು, ಹಾಗೆ ಮಾಡ್ತೀನಿ. ಇನ್ನು ಏನಮ್ಮ ಯೋಚನೆ ಮಾಡ್ತೀಯಾ? ಚೂರಿ ಹಾಕಿ ರಕ್ತ ಕೊಡೋರು, ರೇಪ್ ಮಾಡಿ ತಾಳಿ ಕಟ್ಟೋರು ಎಲ್ಲಿ ಸಿಗ್ತಾರೆ ಹೇಳು? ಅದು ಈಗಿನ ಕಾಲದಲ್ಲಿ. ಒಪ್ಕೊಮ್ಮ.
ಮಾಡ್ತಾ ಇದೀಯಾ? ಮಾಡಿದ ತಪ್ಪನ್ನ ತಿದ್ಕೊಳ್ಳೋದಕ್ಕೆ. ಇಷ್ಟ ಬಂದಾಗ ತಪ್ಪು ಮಾಡಿ ತಿದ್ಕೊಳ್ಳೋಕೆ ಅದನ್ನ ಬ್ಲಾಕ್ ಬೋರ್ಡ್ ಅನ್ಕೊಂಡಿದ್ಯಾ? ಇದ್ರಲ್ಲಿ ತಪ್ಪೇನಿದೆ ಹೇಳಿ? ಗೊತ್ತಿದ್ದೋ ಗೊತ್ತಿಲ್ದೇನೋ ಆಕೆ ಬಾಳ್ ಹಾಳಾಗೋದಕ್ಕೆ ಕಾರಣವಾಗಿರೋನು ತಾನೇ ಮುಂದೆ ಬಂದು ಆ ಹುಡುಗಿಗೆ ಲೈಫ್ ಕೊಡ್ತೀನಿ ಅಂತ ಒಪ್ಕೋತಿದ್ದಾನಲ್ಲ. ಓಹೋ, ನಿಮ್ಗೆ ಎಷ್ಟು ಜನ ಹೆಣ್ಮಕ್ಳು? 3. ಯಾಕೆ? 3 ರೇಪ್ ಮಾಡಿದ್ಮೇಲೆ ತಾಲಿ ಕಟ್ಬಿಟ್ಟು ಲೈಫ್ ಕೊಡ್ತೀನಿ ಅಂದ್ರೆ ಒಪ್ಕೊಂಡ್ಬಿಡ್ತೀರಾ? ಏನ್ ಸ್ವಾಮಿ ದೊಡ್ಡ ಮನುಷ್ಯರೇ, ನಿಮ್ ಮಗಳು ಮಾನಭಂಗ ಆದ ತಕ್ಷಣ ಅವಳನ್ನ ಮನೆಯಿಂದ ಆಚೆ ತಳ್ಬಿಟ್ಟು ಗಣತೆ ಗೌರವ ಅಂತ ದೊಡ್ಡದಾಗ ಮಾತಾಡಿದ್ರಲ್ಲ, ಇವಾಗ ನೀವು ಮಾಡ್ತಿರೋದು ಏನು? ಆ ಗುಂಡನಂತ ತಾಲಿ ಕಟ್ಸಿ ಅವನ್ನ ಅಳಿಯನ ಮಾಡಕ್ ಹೊರಟಿದ್ರಲ್ಲ, ಇವಾಗ ನಿಮ್ ಗಣತೆ ಗೌರವಕ್ಕೆ ಧಕ್ಕೆ ಬರಲ್ವಾ? ನಿಮ್ಮನೆ ಹೆಣ್ಮಕ್ಳಿಗೆ ಮಾತ್ರ ಕಲೆಕ್ಟರ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್ ಗಂಡದಿರಾಗ ಬರ್ಬೇಕು. ಆದ್ರೆ ಆಕೆಗೆ ಆ ಗುಂಡ ತಾಲಿ ಕಟ್ಬಿಟ್ರೆ ಅದನ್ನೇ ಅದೃಷ್ಟ ಅಂತ ಭಾವಿಸ್ಬೇಕಾ? ಯಾರ್ ಬೇಕಾದ್ರೂ ರೇಪ್ ಮಾಡ್ಬೋದು, ಆದ್ರೆ ಅವನೇ ತಾಲಿ ಕಟ್ಬಿಟ್ಟು ಎಲ್ಲ ಸರಿ ಹೋಗುತ್ತೆ ಅನ್ನೋದಾದ್ರೆ ಈ ದೇಶದಲ್ಲಿ ಹೆಣ್ಣಿನ ಶೀಲದ ಬೆಲೆ 1 ಅಡಿ ಅರ್ಶಿನದ ದಾರ ಅಷ್ಟೇ. ಅದನ್ನೇ ರೂಲ್ ಅಂತ ಮಾಡ್ಬಿಟ್ರೆ ಹುಡ್ದಾರ ಕಟ್ಟಿರೋ ಪ್ರತಿಯೊಬ್ಬ ಗಂಡಸು ರೇಪ್ ಮಾಡಿದ್ಮೇಲೆ ಅದೇ ಹುಡ್ದಾರಕ್ಕೆ ಅರ್ಶನೂ ಹಚ್ಚಿ ತಾಲಿ ಅಂತ ಕಟ್ಬಿಟ್ರೆ ಅಲ್ಲಿ ಮುಗೀತು. ನಿಮ್ ರಸ್ತೆಯಲ್ಲಿರೋ ಲಾಯರ್ಸ್, ಡಾಕ್ಟರ್ಸ್ ನಿಮ್ ಮುಂದೆ ನಡೆದು ಹೋಗ್ತಾರೆ, ಅವ್ರಿಗೆ ಕೈ ಎತ್ತಿಕೊಂಡು ನಮಸ್ಕಾರ ಮಾಡಲ್ಲ. ಅದೇ ಗುಂಡನೋ ರೌಡಿನೋ ಬಂದ್ಬಿಟ್ರೆ ಮಾಡೋ ಕೆಲಸ ಬಿಟ್ಬಿಟ್ಟು ಎದ್ದು ಸಹ ಮಾಡಿದ್ರು. ಪ್ರಾಬ್ಲಮ್ಸ್ ಬಂದಾಗ ಪೊಲೀಸ್ ಸ್ಟೇಷನ್ ಹೋಗೋದ್ ಬಿಟ್ಟು ಯಾವತ್ತು ರೌಡಿಗಳ ಹತ್ರ ಹೋಗಕ್ ಶುರು ಮಾಡಿದ್ವೋ ಅವತ್ತೇ ನಾವೆಲ್ಲ ಹೇಳಿಗಳಾಗ್ಬಿಟ್ಟು. ಚಿಕ್ಕ ಮಗುವಾಗಿರುವಾಗ ಹಾಲ್ ಬೇಕು ಅಂತ ಅಮ್ಮನ್ನ, ಬೆಳೆದ್ಮೇಲೆ ಪ್ರೀತಿಗೋಸ್ಕರ ಪ್ರೇಯಸಿನ, ವಯಸ್ಸಾದ್ಮೇಲೆ ನಮ್ಮನ್ನ ನೋಡ್ಕೊಳಕ್ಕೆ ಅಂತ ಹೆಂಡ್ತಿನ ಅವಲಂಬಿಸಿ ನಮ್ ಜೀವನ ನಡೆಸ್ತೀವಿ. ಆದ್ರೆ ಅದೇ ಹೆಣ್ಣಿನ ಜೀವನನ ಬೀದಿ ಪಾಲ್ ಮಾಡೋ ಈ ಪಾಪಿನ ಕ್ಷಮಿಸಕ್ಕೆ ನಿಮ್ಗೆ ಹೇಗ್ತ ನಮ್ಮ ಮನಸ್ಸು ಬಂತು? ಈ ನನ್ ಮಗ ದಿಢೀರ್ ಅಂತ ಗೌತಮ ಬುದ್ಧ ಏನ್ ಕಾರಣ ಗೊತ್ತಾ? ಇವನು ಶಾಂತಿಗೆ ತಾಲಿ ಕಟ್ಬಿಟ್ರೆ ಜೈಲ್ ಶಿಕ್ಷೆ ತಪ್ಪುತ್ತೆ ಅಂತ. ಸುಳ್ಳು, ಎಲ್ಲ ಸುಳ್ಳು. ಮತ್ತೆ ಯಾವ್ದು ನಿಜ? ಸಲ ಯಾವ ಹೆಣ್ಣನ್ನು ಕಣ್ಣೆತ್ ಸಹ ನೋಡ್ಬಾರ್ದು. ಶಾಂತಿ ಒಳಗ್ ಬಾ. ನಿನ್ನೆ ನನಗೆ ಮಂಗಳೂರಲ್ಲಿ ಕೆಲಸ ಸಿಕ್ಕಿದೆ, ಹೋಗ್ತಿದ್ದೀನಿ. ಹಾಗಾದ್ರೆ ಇಷ್ಟು ದಿನ ಇಲ್ಲಿ ಉಟ್ಕೊಂಡಿದ್ದ ಕಾರಣ
ಕೆಲ್ಸನ ನನ್ ಮೇಲೆ ಪ್ರೀತಿ, ವಿಶ್ವಾಸ, ಅಭಿಮಾನ ಯಾವ್ದು ಇಲ್ವಾ? ಯಾಕೆ ಶಾಂತಿ ಸುಳ್ಳು ಹೇಳ್ತಿದ್ಯಾ? ಈಗ ಅದನ್ನ ಮುಚ್ಚಿಟ್ರೆ ಅದು ನಿನ್ ಮನ್ಸನ್ನೇ ಸುಟ್ಟಾಕ್ಬಿಡುತ್ತೆ. ನನಗೆ ಯಾರ ಮೇಲೂ ಪ್ರೀತಿ ಇಲ್ಲ. ಹಾಗಾದ್ರೆ ನೀನು ಮಂಗಳೂರಿಗೆ ಹೋಗ್ಲೇಬೇಕು ಅಲ್ಲ? ಹೌದು. ಇಟ್ಸ್ ಆಲ್ ರೈಟ್. ಮಂಗಳೂರಿಗೊಂದು ಟಿಕೆಟ್ ಕೊಡಿ. ಸರ್ ತಗೊಳ್ಳಿ. ಥ್ಯಾಂಕ್ ಯು. ನೋಡ್ ಶಾಂತಿ, ಆವತ್ತು ಇವತ್ತು ಇನ್ಯಾವತ್ತೂ ಸರಿ, ನಾನ್ ಹೇಳೋದು ಒಂದೇ ಮಾತು. ನಾನು ಪ್ರೀತಿಸ್ತೇನೆ ಇರ್ತೀನಿ. ಒಂದ್ ವೇಳೆ ನಿನ್ ಮನಸ್ಸನ್ನು ಇಷ್ಟಪಡ್ತೇವೆ ಹೋದ್ರೆ ಅದು ನನ್ ಬ್ಯಾಡ್ ಲಕ್ ಅನ್ಕೋತೀನಿ. ನನಗೆ ಚೆನ್ನಾಗ್ ಗೊತ್ತು ನಿನ್ ಹೃದಯ ನನ್ನನ್ನು ಇಷ್ಟಪಡ್ತಾ ಇದೆ ಅಂತ. ಸೊ ಡೋಂಟ್ ಚೀಟ್ ಯುವರ್ ಸೆಲ್ಫ್. ನಿನ್ನಲ್ಲಿರೋ ನನ್ನ ಪ್ರೀತಿನ ನೀನ್ ಸಾಯಿಸಕ್ ಪ್ರಯತ್ನ ಪಟ್ರೆ ನನ್ನನ್ನೇ ನೀ ಕೊಂದಾಗೆ. ಗುಡ್ ಬೈ. ಆನಂದ್ ತನ್ನ ಜೊತೆ ಸುಖವಾಗಿರ್ಬೇಕು ಅಂದ್ರೆ ನಾನು ಹೇಗ್ ಬನ್ನೋ ಹಾಗೆ ಹೋಗೋದೇ ಒಳ್ಳೇದು. ನಿನ್ನಲ್ಲಿರೋ ನನ್ನ ಪ್ರೀತಿನ ನೀನ್ ಸಾಯಿಸಕ್ ಪ್ರಯತ್ನ ಪಟ್ರೆ ನನ್ನನ್ನೇ ನೀ ಕೊಂದಾಗೆ. ನನಗೆ ಗೊತ್ತಿತ್ತು ಶಾಂತಿ, ನೀನು ಖಂಡಿತ ವಾಪಸ್ ಬಂದೇ ಬರ್ತೀಯ ಅಂತ. ಐ ಲವ್ ಯು ಶಾಂತಿ.